ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಇಸ್ರೇಲ್ ಇರಾನ್ ಸಂಘರ್ಷ ನಡೀತಿದ್ರೆ ಮತ್ತೊಂದು ಕಡೆ ಭಾರತದಲ್ಲಿ ಮಧ್ಯಪ್ರಾಚ್ಯದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಆ ಸಭೆ ನಡೆದಿದೆ. ಹಾಗೆ ಪಾಕಿಸ್ತಾನದ ದೊಡ್ಡ ಬೇಹುಗಾರಿಕಾ ನೆಟ್ವರ್ಕ್ ಅನ್ನು ಭಾರತದಲ್ಲಿ ಭೇದಿಸಿದ್ದಾರೆ ಮತ್ತು ಅಂತಾರಾಜ್ಯ ಆಯುಧ ಸ್ಮಗ್ಲರ್ಗಳ ತಂಡವನ್ನು ಕೂಡ ದೆಹಲಿಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಇಸ್ರೇಲ್ ಮೇಲೆ ಇರಾನಿನ ದಾಳಿಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡಿವೆ. ಡೊನಾಲ್ಡ್ ಟ್ರಂಪ್ ನಾವಿನ್ನೂ 5 ದಿನ ಇರಾನಿನ ಎಲೆಕ್ಟ್ರಿಕ್ ಗ್ರಿಡ್ಗಳು ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ ಇರಾನ್ ನಾವು ದಾಳಿ ಮಾಡೋದಿಲ್ಲ ಅಂತೇನೂ ಹೇಳಿರಲಿಲ್ಲ. ಹೀಗಾಗಿ ಇಸ್ರೇಲಿನ ಅತಿ ದೊಡ್ಡ ಪವರ್ ಪ್ಲಾಂಟ್ ಕಡೆಗೆ ಇರಾನ್ ಮಿಸೈಲ್ಗಳನ್ನು ಹಾರಿಸಿದೆ. ಇನ್ನು ಇರಾನ್ ಜೊತೆ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವ ಮಾತುಕತೆಗಳಲ್ಲಿ GCC ದೇಶಗಳ ಸದಸ್ಯರು ಕೂಡ ಇರಬೇಕು ಅಂತ ಕತಾರ್ ಹೇಳಿದೆ. ಮತ್ತು ಕತಾರ್ ವಿರುದ್ಧ ಕಳೆದ 3 ದಿನಗಳಿಂದ ಇರಾನಿನ ಮಿಸೈಲ್ ಹಾಗೂ ಡ್ರೋನ್ಗಳು ಹಾರ್ತಾ ಇಲ್ಲ ಅನ್ನೋದು ಇಲ್ಲಿ ಅಚ್ಚರಿಗೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇರಾನ್ ಇಸ್ರೇಲ್ ಸಂಘರ್ಷದ ಅಪ್ಡೇಟ್ಸ್ ಏನು, ಭಾರತದಲ್ಲಿ ಏನೆಲ್ಲ ಆಗ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಇಸ್ರೇಲ್ ಸಂಘರ್ಷ 26ನೇ ದಿನವನ್ನು ಪೂರ್ಣಗೊಳಿಸ್ತಾ ಇದೆ. ಇರಾನ್ ಇವತ್ತು ದಿನವಿಡೀ ಇಸ್ರೇಲನ್ನು ಟಾರ್ಗೆಟ್ ಮಾಡಿಕೊಂಡು ದೊಡ್ಡ ಪ್ರಮಾಣದ ಮಿಸೈಲ್ ದಾಳಿಯನ್ನು ಮಾಡ್ತಾ ಹೋಯಿತು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಜೊತೆ ಒಂದಷ್ಟು ಕ್ರೂಸ್ ಮಿಸೈಲ್ಗಳು ಕೂಡ ಇಸ್ರೇಲ್ ಕಡೆಗೆ ಹಾರಿ ಬಂದವು. ಆದರೆ ಡೇವಿಡ್ ಸ್ಲಿಂಗ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನಿನ ಬಹುತೇಕ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಿದೆ. ಕೇವಲ 40 ನಿಮಿಷಗಳ ಅವಧಿಯಲ್ಲಿ 4 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇರಾನ್ ನಿರಂತರವಾಗಿ ಹಾರಿಸಿತು ಅಂತ ಇಸ್ರೇಲ್ ರೇಡಿಯೋ ವರದಿ ಮಾಡಿದೆ. ಈ ಬಾರಿ ಹಡೇರಾದಲ್ಲಿನ ಇಸ್ರೇಲಿನ ಒರಾಟ್ ರಾಬಿನ್ ವಿದ್ಯುತ್ ಘಟಕವನ್ನು ಗುರಿಯಾಗಿಸಿಕೊಂಡು ಇರಾನ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿತು. ಇದು ಸುಮಾರು 2590 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಮತ್ತು ಇದೊಂದರಿಂದಲೇ ಇಡೀ ಇಸ್ರೇಲಿನ ವಿದ್ಯುತ್ ಬೇಡಿಕೆಯ 25% ಪೂರೈಸಲಾಗುತ್ತೆ. ಈ ಘಟಕವನ್ನು ಟಾರ್ಗೆಟ್ ಮಾಡಿಕೊಂಡು ಬಂದ ಮಿಸೈಲ್ ವಿದ್ಯುತ್ ಘಟಕದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಮೈದಾನದಲ್ಲಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಈ ಮಿಸೈಲ್ ಅನ್ನ ಇರಾನಿನ ಏರ್ ಡಿಫೆನ್ಸ್ ನ್ಯೂಟ್ರಲೈಸ್ ಮಾಡಿದೆ. ವಿದ್ಯುತ್ ಘಟಕಕ್ಕೆ ಏನೂ ಆಗಿಲ್ಲ. ವಿದ್ಯುತ್ ಸರಬರಾಜಲ್ಲಿ ಕೂಡ ಯಾವ ವ್ಯತ್ಯಾಸನೂ ಉಂಟಾಗಿಲ್ಲ ಅಂತ ಒರಾಟ್ ರಾಬಿನ್ ಘಟಕದ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಟೆಲ್ ಅವೀವ್ ಅಲ್ಲಿ ಹಲವಾರು ಸ್ಫೋಟದ ಸದ್ದುಗಳು ಕೇಳಿ ಬಂದಿವೆ. ಹೀಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇರೋ ಹಾಗೇನೆ ಇಸ್ರೇಲ್ ಕೂಡ ಇರಾನ್ ಮೇಲೆ ಮಿಸೈಲ್ಗಳ ಮಳೆಯನ್ನು ಸುರಿಸ್ತಾ ಇದೆ. ಆಲ್ಬೋರ್ಸ್ ಪ್ರಾಂತ್ಯದ ಕರಾಜ್ನ ಕಮಲ್ ಶಹರಲ್ಲಿರುವ ವಸತಿ ಕಟ್ಟಡಕ್ಕೆ ಕ್ಷಿಪಣಿ ಅಪ್ಪಳಿಸಿದ್ದು 12 ಜನ ಸಾವಿಗೀಡಾಗಿದ್ದು ಕನಿಷ್ಠ 18 ಜನ ಗಾಯಗೊಂಡಿದ್ದಾರೆ ಅಂತ ಇರಾನಿನ ತಸ್ನೀಮ್ ವರದಿ ಮಾಡಿದೆ. ಹಾಗೆ 2 ಗೋದಾಮುಗಳು ಕೂಡ ಇಸ್ರೇಲಿನ ಮಿಸೈಲ್ ದಾಳಿಯಲ್ಲಿ ನಾಶ ಆಗಿವೆ ಅಂತ ತಸ್ನೀಮ್ ಹೇಳಿದೆ. ಇನ್ನು ಈ ಯುದ್ಧ ಆರಂಭ ಆದಾಗಿನಿಂದ ಅಂದರೆ ಫೆಬ್ರವರಿ 28ರಿಂದ ಇಲ್ಲಿವರೆಗೆ ಸುಮಾರು 15,000ಕ್ಕೂ ಹೆಚ್ಚು ಬಾಂಬು ಮಿಸೈಲ್ಗಳನ್ನು ಹಾಗೆ ಡ್ರೋನ್ಗಳನ್ನು ಇರಾನ್ ಮತ್ತು ಲೆಬನಾನ್ ವಿರುದ್ಧ ಇಸ್ರೇಲ್ ಬಳಕೆ ಮಾಡಿದೆ ಅಂತ ಇಸ್ರೇಲಿನ ರಕ್ಷಣಾ ಸಚಿವ ಕಾಡ್ಸ್ ಹೇಳಿದ್ದಾರೆ. ಇದು ಕಳೆದ ವರ್ಷ ಜೂನ್ನಲ್ಲಿ ನಡೆದ 12 ದಿನಗಳ ಯುದ್ಧಕ್ಕಿಂತ 4 ಪಟ್ಟು ಹೆಚ್ಚಾಗಿದೆ ಅಂತ ಕೂಡ ರಕ್ಷಣಾ ಸಚಿವ ಕಾಡ್ಸ್ ತಿಳಿಸಿದ್ದಾರೆ. ಲೆಬನಾನ್ ಹಾಗೂ ಇರಾನಿನ ಹೊಸ ಗುರಿಗಳನ್ನು ಹೊಡೆಯೋದಕ್ಕೆ IDFಗೆ ಅನುಮತಿಯನ್ನು ಕೊಡಲಾಗಿದೆ ಅಂತ ಕೂಡ ಕಾಡ್ಸ್ ಹೇಳಿದ್ದಾರೆ. ಹಾಗೆ ಇರಾನ್ನಲ್ಲಿ ಯುದ್ಧ ಆರಂಭ ಆದಾಗಿನಿಂದ ಸುಮಾರು 82,417 ನಾಗರಿಕ ವಸತಿ ಕಟ್ಟಡಗಳು ವೈಮಾನಿಕ ದಾಳಿಯಲ್ಲಿ ಹಾನಿಗೀಡಾಗಿವೆ ಅಂತ ಇರಾನಿನ ರೆಡ್ ಕ್ರೆಸೆಂಟ್ ತಿಳಿಸಿದೆ. 281 ಆಸ್ಪತ್ರೆಗಳು, ಚಿಕಿತ್ಸಾಲಯಗಳು ಮತ್ತು ಔಷಧಾಲಯಗಳನ್ನು ಕೂಡ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕಾಗಳು ದಾಳಿ ಮಾಡಿರುವುದಾಗಿ ರೆಡ್ ಕ್ರೆಸೆಂಟ್ನ ಮುಖ್ಯಸ್ಥರು ಹೇಳಿದ್ದಾರೆ. ಹಾಗೆ ತೆಹರಾನ್ ಮೇಲೆ ಇಸ್ರೇಲ್ ಮಾಡಿದ ದಾಳಿಗಳಲ್ಲಿ 2 ಮಿಸೈಲ್ ಇಂಡಸ್ಟ್ರಿಗಳನ್ನು ನಾಶ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಅಲ್ಲಿ ಸಮುದ್ರ ಹಾಗೂ ನೆಲದ ಮೇಲಿನ ಗುರಿಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದ ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ಗಳನ್ನು ತಯಾರು ಮಾಡಲಾಗ್ತಾ ಇತ್ತು ಅಂತ ಹೇಳಿರೋ ಇಸ್ರೇಲ್ ವಾಯು ದಾಳಿಯಲ್ಲಿ ಆ ತಯಾರಿಕಾ ಘಟಕವನ್ನು ಟಾರ್ಗೆಟ್ ಮಾಡಿಕೊಂಡಿರುವುದಾಗಿ ಹೇಳಿದೆ. ಇನ್ನು ಇಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ವಾಯು ದಾಳಿಯಲ್ಲಿ ಇರಾನಿನ ಮಿಸೈಲ್ ದಾಸ್ತಾನು ತಯಾರಿಕಾ ಘಟಕಗಳ ಮೇಲೆ ಬಾಂಬಿಂಗ್ ಮಾಡಿದ ನಂತರವೂ ಕೂಡ ಆ ಟನಲ್ಗಳನ್ನು ಮತ್ತೆ ಅಷ್ಟೇ ವೇಗವಾಗಿ ಇರಾನ್ ಬಳಕೆಗೆ ಯೋಗ್ಯ ಸ್ಥಿತಿಗೆ ತರ್ತಾ ಇದೆ. ದೊಡ್ಡ ಮೆಷಿನರಿಗಳನ್ನು ಬಳಸಿ ಟನಲ್ಗಳ ಮುಚ್ಚಲ್ಪಟ್ಟ ದ್ವಾರಗಳನ್ನು ತೆರವುಗೊಳಿಸುವ, ಡೆಬ್ರಿಯನ್ನು ಹೊರತೆಗೆಯುವ ಕೆಲಸ ಯುದ್ಧೋಪಾದಿಯಲ್ಲಿ ನಡೀತಾ ಇರೋದ್ರಿಂದ ದಾಳಿ ಮಾಡಿದ ನಂತರವೂ 1-2 ದಿನಗಳಲ್ಲಿ ಆ ಟನಲ್ ಹಾಗೂ ಭೂಗತ ವ್ಯವಸ್ಥೆಗಳು ಮತ್ತೆ ಕಾರ್ಯರೂಪಕ್ಕೆ ಬರ್ತಾ ಇವೆ. ಅಲ್ಲಿನ ಮಿಸೈಲ್ಗಳ ಬಳಕೆ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ಇಸ್ರೇಲಿ ಬೇಹುಗಾರಿಕಾ ಮೂಲಗಳನ್ನು ಉಲ್ಲೇಖಿಸಿ ಪಶ್ಚಿಮದ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇನ್ನು ಇರಾನ್, ರಾಸ್ತನುರಾ, ಘವರ್ ಮತ್ತು ಅಬ್ಕೈಕ್ ಸೇರಿದಂತೆ ಅತಿದೊಡ್ಡ ಮತ್ತು ಅತ್ಯಂತ ಪ್ರಮುಖ ತೈಲ ಸೌಲಭ್ಯಗಳಿಗೆ ನೆಲೆಯಾಗಿರುವ ಸೌದಿಯ ಪೂರ್ವ ಪ್ರಾಂತ್ಯದ ಮೇಲೆ
ದಾಳಿಗಳನ್ನು ಮಾಡಿದೆ. ಕಳೆದ 11 ಗಂಟೆಯಲ್ಲಿ ಸೌದಿ ಪಡೆಗಳು ಪೂರ್ವ ಪ್ರದೇಶದಲ್ಲಿ ಸುಮಾರು 32 ಡ್ರೋನ್ ಹಾಗೂ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿವೆ. ಇನ್ನು ಇರಾನ್ ಅಮೆರಿಕಾದ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಅಬ್ರಹಂ ಲಿಂಕನ್ ಮೇಲೆ ಕೂಡ ಒಂದಷ್ಟು ಮಿಸೈಲ್ ದಾಳಿಯ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಆ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವುದೇ ಹಾನಿ USS ಅಬ್ರಹಂ ಲಿಂಕನ್ಗೆ ಉಂಟಾಗಿಲ್ಲ. ಇನ್ನು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಕುರಿತು ಚರ್ಚೆ ಮಾಡೋದಕ್ಕೆ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. ಬೇರೆ ಪೂರ್ವ ನಿರ್ಧಾರಿತ ರಾಜಕೀಯ ಕಾರ್ಯಕ್ರಮಗಳಿದ್ದ ಕಾರಣ ಅವರು ಉಪಸ್ಥಿತರಿರಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗೆ ಈ ಮೀಟಿಂಗ್ನ ಅಗತ್ಯ ಏನಿದೆ, ಇದನ್ನು ಪಾರ್ಲಿಮೆಂಟಲ್ಲೇ ಪ್ರಧಾನಿಗಳು ಚರ್ಚೆ ಮಾಡಬೇಕಾಗಿತ್ತು ಅಂತ ಮಲ್ಲಿಕಾರ್ಜುನ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದರೆ, TMC ನಾವು BJP ಜೊತೆ ಹೋರಾಟ ಮಾಡ್ತಾ ಇದ್ದೀವಿ, ಹೀಗಾಗಿ BJP ಕರೆಯುವ ಮೀಟಿಂಗ್ಗಳಿಗೆ ನಾವು ಹಾಜರಾಗುವುದಿಲ್ಲ ಅಂತ ಹೇಳಿದೆ. TMC ಈ ಸಭೆಯಲ್ಲಿ ಭಾಗಿಯಾಗಿಲ್ಲ. ಉಳಿದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ S ಜಯಶಂಕರ್, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸರ್ಕಾರದ ಪರ ಉಪಸ್ಥಿತರಿದ್ದರು. ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಮತ್ತು ಅಲ್ಲಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಡಿಕೊಟ್ರೆ, ಪ್ರತಿಪಕ್ಷಗಳ ನಾಯಕರ ಪ್ರಶ್ನೆಗಳಿಗೆ S ಜಯಶಂಕರ್ ಉತ್ತರಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ ಪರವಾಗಿ ಮುಕುಲ್ ವಾಸ್ನಿಕ್ ಮತ್ತು ತಾರಿಕ್ ಅನ್ವರ್ ಭಾಗಿಯಾಗಿದ್ರು. BJDಯ ಸಸ್ಮಿತ್ ಪಾತ್ರ, JDU ಇಂದ ರಾಜೀವ್ ರಂಜನ್ ಸಿಂಗ್, ಸಮಾಜವಾದಿ ಪಕ್ಷದಿಂದ ಧರ್ಮೇಂದ್ರ ಯಾದವ್ ಮತ್ತು CPMನ ಜಾನ್ ಬ್ರಿಟಾಸ್ ಸೇರಿದಂತೆ AIDMK ಹಾಗೂ ಇನ್ನಿತರ ಪಕ್ಷಗಳ ಸಂಸದರು ಸಭೆಯಲ್ಲಿ ಭಾಗಿಯಾಗಿದ್ದರು. ಮೊನ್ನೆ ಅಷ್ಟೇ ಯುದ್ಧದ ಸಮಸ್ಯೆಗಳನ್ನು ಸದನದಲ್ಲಿ ವಿವರಿಸಿದ್ದ ಪ್ರಧಾನಿ ಮೋದಿ ಕೋವಿಡ್ ಸಂದರ್ಭದ ಪರಿಸ್ಥಿತಿಗೆ ಇದನ್ನು ಹೋಲಿಕೆ ಮಾಡಿದರು ಮತ್ತು ಪ್ರತಿಯೊಂದು ಸವಾಲಿಗೂ ಸಿದ್ಧರಾಗಿರಿ ಅಂತ ದೇಶದ ಜನಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ರು. ಹಾಗೆ ಈ ಯುದ್ಧದ ದುಷ್ಪರಿಣಾಮಗಳು ದೀರ್ಘಕಾಲ ಉಳಿಯುವ ಸಾಧ್ಯತೆ ಇದೆ ಅಂತ ಕೂಡ ಪ್ರಧಾನಿ ಮೋದಿ ತಮ್ಮ ರಾಜ್ಯಸಭೆ ಮತ್ತು ಲೋಕಸಭೆಯ ಭಾಷಣಗಳಲ್ಲಿ ತಿಳಿಸಿದರು. ಎನರ್ಜಿ ಸಪ್ಲೈ ಚೈನ್ ಮತ್ತು ರಸಗೊಬ್ಬರಗಳು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಕಾರ್ಯತಂತ್ರಗಳನ್ನು ರೂಪಿಸೋದಕ್ಕೆ ಮತ್ತು ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷದ ಪರಿಣಾಮಗಳನ್ನು ತಡೆಯೋದಕ್ಕೆ ಸರ್ಕಾರ 7 ಸಬಲೀಕೃತ ಗುಂಪುಗಳನ್ನು ರಚಿಸಿದೆ ಅನ್ನೋ ಮಾಹಿತಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ರು. ಅದೇ ಹಿನ್ನೆಲೆಯಲ್ಲಿ ಈಗ ಸರ್ವ ಪಕ್ಷಗಳ ಸಭೆಯನ್ನು ಸರ್ಕಾರ ಕರೆದಿದೆ. ಅಲ್ಲಿ ನೈಜ ಪರಿಸ್ಥಿತಿ, ಸರ್ಕಾರ ತಗೊಳ್ತಾ ಇರೋ ಕ್ರಮಗಳು, ಯುದ್ಧದ ಸಂಭಾವ್ಯ ಪರಿಣಾಮಗಳು, ಅದನ್ನು ಎದುರಿಸೋದಕ್ಕಿರೋ ಮಾರ್ಗಗಳ ಬಗ್ಗೆ ಚರ್ಚೆ ನಡೆದಿದೆ ಮತ್ತು ಸಂಕಷ್ಟದ ಸಮಯದಲ್ಲಿ ದೇಶದ ಜೊತೆ ನಿಲ್ಲೋದಕ್ಕೆ ಪ್ರತಿಪಕ್ಷಗಳಿಗೆ ಸರ್ಕಾರ ಮನವಿ ಕೂಡ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯುದ್ಧ ಪೀಡಿತ ಪ್ರದೇಶಗಳಲ್ಲಿನ ಭಾರತೀಯ ಪ್ರಜೆಗಳ ಸುರಕ್ಷತೆ ನಮಗೆ ಮೊದಲ ಆದ್ಯತೆ ಅಂತ ಸರ್ಕಾರ ಹೇಳಿರುವುದಾಗಿ ಹಿಂದೂಸ್ತಾನ್ ಟೈಮ್ಸ್ ವರದಿ ಮಾಡಿದೆ. ಯುದ್ಧದ ಕಾರಣದಿಂದ ಭಾರತದಲ್ಲಿ ಇಂಧನ ಸಮಸ್ಯೆ ಉಂಟಾಗದ ಹಾಗೆ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ ಅಂತ ತಿಳಿಸಿರೋ ಸರ್ಕಾರ ಸ್ವದೇಶಿ ಅನಿಲ ಉತ್ಪಾದನೆಯನ್ನ ಹೆಚ್ಚು ಮಾಡಲಾಗಿದೆ. ಸಂಘರ್ಷದ ಆರಂಭದಲ್ಲಿ 28% ದೇಸಿ ಅನಿಲ ಉತ್ಪಾದನೆ ಈಗ 60% ಏರಿಕೆಯಾಗಿದೆ ಅಂತ ವಿಪಕ್ಷಗಳ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟಿದೆ. ಭಾರತಕ್ಕೆ ಬರಲಿರುವ ಇಂಧನದ ಹಡಗುಗಳು ಶೀಘ್ರದಲ್ಲೇ ಹಾರ್ಮೋಸ್ ಜಲಸಂಧಿಯನ್ನು ದಾಟಲಿವೆ ಅಂತ ಕೂಡ ಸರ್ಕಾರ ತಿಳಿಸಿರುವುದಾಗಿ ಸಭೆಯಲ್ಲಿದ್ದ ಸದಸ್ಯರೊಬ್ಬರನ್ನು ಉಲ್ಲೇಖಿಸಿ HT ವರದಿಯನ್ನು ಮಾಡಿದೆ. ಹಾಗೆ ಹಾರ್ಮೋಸ್ನಲ್ಲಿ ಭಾರತದ ಇಂಧನ ತುಂಬಿದ ಹಡಗುಗಳು ಸುರಕ್ಷಿತವಾಗಿ ಬರ್ತಾ ಇರೋದನ್ನ ರಾಜತಾಂತ್ರಿಕ ಗೆಲುವು ಅಂತ ಕೂಡ ಸರ್ಕಾರ ಬಣ್ಣಿಸಿದೆ. ಗೆಳೆಯರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಲಾಕ್ಡೌನ್ ಥರದ ಪರಿಸ್ಥಿತಿ ಬರುತ್ತೆ ಅನ್ನೋ ಥರದ ಒಂದಷ್ಟು ವಿಡಿಯೋಗಳು ಓಡ್ತಾ ಇವೆ. ಆದರೆ ಲಾಕ್ಡೌನ್ ಮಾಡಬೇಕಾದ ಯಾವ ಸಂದರ್ಭನೂ ಸದ್ಯಕ್ಕೆ ಇಲ್ಲ. ಇನ್ನು ತೈಲದ ಸಮಸ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲೇನಿಲ್ಲ. ಭಾರತ ನಾನಾ ದೇಶಗಳಿಂದ ತೈಲ ಆಮದು ಮಾಡ್ಕೋತಾ ಇದೆ. ಅಷ್ಟೇ ಅಲ್ಲ, ಹಾರ್ಮುಜ್ನಿಂದ ಬರಬೇಕಿದ್ದ ತೈಲಕ್ಕೆ ಪರ್ಯಾಯ ಮಾರ್ಗಗಳನ್ನು ಕೂಡ ಹುಡುಕುವ ಕೆಲಸ ನಡೆದಿದೆ. ಹೀಗಾಗಿ ಇಂಧನ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಸದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇಲ್ಲ. ಆದರೆ ಗ್ಯಾಸ್ ಬುಕ್ಕಿಂಗ್ಗೆ ಸಂಬಂಧಪಟ್ಟ ಹಾಗೆ ಈಗೇನು 25 ದಿನಗಳ ಕ್ಯಾಪ್ ಇದೆ, ಅದು ಇನ್ನಷ್ಟು ದಿನಗಳ ಕಾಲ ಹಾಗೆ ಮುಂದುವರಿಯುವ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲ್ ಅನ್ನು ಮಾಡಿ ಅದನ್ನ ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ರೆ, ನಿಮಗಾಗಿನೇ ಯಥಾ ಪ್ರಕಾರ ಇದೇ ತಿಂಗಳ 27, 28, 29ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ಮಾರ್ಚ್ 27, 28, 29ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ.
ಇನ್ನು ಭಾರತದಲ್ಲಿ ಬೇಹುಗಾರಿಕಾ ಮಾಹಿತಿಯನ್ನು ಆಧರಿಸಿ ಪೊಲೀಸರು 2 ದೊಡ್ಡ ಬೇಟೆಗಳನ್ನಾಡಿದ್ದಾರೆ. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ನೇಪಾಳದೊಂದಿಗೆ ಸಂಪರ್ಕವನ್ನು ಹೊಂದಿದ್ದ ಪ್ರಮುಖ ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ಜಾಲವನ್ನು ಭೇದಿಸಿರುವ ಪೊಲೀಸರು 10 ಜನರನ್ನು ಬಂಧಿಸಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ತಂಡ ಪಾಕಿಸ್ತಾನದ ISI ಜೊತೆ ಸಂಪರ್ಕವನ್ನು ಹೊಂದಿತ್ತು. ನೇಪಾಳದ ಗಡಿ ಮೂಲಕ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾ ಇತ್ತು. ದೆಹಲಿ, NCR ಮತ್ತು ಇತರ ರಾಜ್ಯಗಳಲ್ಲಿನ ಕ್ರಿಮಿನಲ್ ಗ್ಯಾಂಗ್ಗಳಿಗೆ ಇವರು ಶಸ್ತ್ರಾಸ್ತ್ರಗಳನ್ನು ವಿತರಿಸ್ತಾ ಇದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ದಾಳಿಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಶೇಷ ಪಡೆಗಳು ಸಾಮಾನ್ಯವಾಗಿ ಬಳಸುವ PX 5.7 ಪಿಸ್ತೂಲುಗಳು, ಟರ್ಕಿಯಲ್ಲಿ ತಯಾರಾಗುವ ಸ್ಟಾಗರ್ ಪಿಸ್ತೂಲುಗಳು, ಚೈನಾದಲ್ಲಿ ತಯಾರು ಮಾಡಿದ PX3, ಚೆಕ್ ಗಣರಾಜ್ಯದ ಶ್ಯಾಡೋ CZ ಪಿಸ್ತೂಲುಗಳು, ಹಾಗೆ ಇಟಲಿಯ ಬೆರಟಾ, ಬ್ರೆಜಿಲ್ನ ಟಾರಸ್ ಮತ್ತು ಜರ್ಮನಿಯ ವಾಲ್ಟರ್ ಪಿಸ್ತೂಲುಗಳು ಕೂಡ ಇವರ ಬಳಿ ಸಿಕ್ಕಿವೆ. ಚೆಕ್ ಗಣರಾಜ್ಯ ನಿರ್ಮಿತ ಸಬ್ ಮಷಿನ್ ಗನ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅಂತ ದೆಹಲಿ ಪೊಲೀಸರನ್ನು ಉಲ್ಲೇಖಿಸಿ PTI ವರದಿ ಮಾಡಿದೆ. ಇದೇ ಸಂದರ್ಭದಲ್ಲಿ ಗಾಜಿಯಾಬಾದ್ನಿಂದ ಪಾಕಿಸ್ತಾನಕ್ಕಾಗಿ ಕೆಲಸ ಮಾಡ್ತಾ ಇದ್ದ ಬೇಹುಗಾರಿಕಾ ಮಾಡ್ಯೂಲ್ ಒಂದನ್ನು ಪೊಲೀಸರು ಭೇದಿಸಿದ್ದಾರೆ. ಅಲ್ಲಿ 8 ಆರೋಪಿಗಳನ್ನು ಬಂಧಿಸಲಾಗಿದ್ದು ಇಲ್ಲಿವರೆಗೆ ಬಂಧಿತರ ಸಂಖ್ಯೆ 22 ತಲುಪಿದೆ. ಈ ಬಾರಿ ಆ ಮಾಡ್ಯೂಲ್ನ ಮಾಸ್ಟರ್ ಮೈಂಡ್ಗಳನ್ನು ಕೂಡ ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಬಂಧನಗಳಲ್ಲಿ ನೌಷಾದ್ ಅಲಿ ಆಲಿಯಾಸ್ ಲಾಲು, ಮೀರಾ ಮತ್ತು ಒಬ್ಬ ಅಪ್ರಾಪ್ತ ವಯಸ್ಕ ಕೂಡ ಸೇರಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೌಷಾದ್ ಫರೀದಾಬಾದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅಲ್ಲಿ ಕಳೆದ 3 ತಿಂಗಳಿಂದ ನಚೌಲಿ ಗ್ರಾಮದ ಪೆಟ್ರೋಲ್ ಪಂಪ್ ಅಲ್ಲಿ ಪಂಕ್ಚರ್ ಅಂಗಡಿಯೊಂದನ್ನ ಇವನು ನಡೆಸ್ತಾ ಇದ್ದ. ಮೂಲತಃ ಬಿಹಾರದ ಮುಜಫರಾಬಾದ್ನವನಾಗಿದ್ದು ಬೇಹುಗಾರಿಕಾ ದಂಧೆಯ ಪ್ರಮುಖ ರೂವಾರಿಗಳ ಪೈಕಿ ಇವನು ಒಬ್ಬ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗೆ ಈ ತಂಡ ಮೊಬೈಲ್ ರಿಪೇರಿ, ಕಂಪ್ಯೂಟರ್, CCTV ಅಳವಡಿಕೆಯಂತಹ ತಾಂತ್ರಿಕ ಕೌಶಲ್ಯವನ್ನ ಹೊಂದಿರುವ ಯುವಕರನ್ನ ಪತ್ತೆ ಮಾಡಿ ಅವರನ್ನ ಬೇಹುಗಾರಿಕೆಗಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇಲ್ಲಿ ಮೀರತ್ನ ನಿವಾಸಿ ಮತ್ತು ಈ ಬೇಹುಗಾರಿಕೆಯ ಮಾಸ್ಟರ್ ಮೈಂಡ್ ಅಂತ ಕರೆಸಿಕೊಳ್ಳುವ ಸೊಹೈಲ್ ಮಲಿಕ್ ಮತ್ತು ಮಹೇಕ್ ಆಲಿಯಾಸ್ ಸಾನೆ ಇರಾಮ್ ಅನ್ನೋ ಇನ್ನಿಬ್ಬರನ್ನು ಕೂಡ ಬಂಧಿಸಲಾಗಿದೆ. ಈ ತಂಡ ವಿಶೇಷವಾಗಿ ಆರ್ಥಿಕ ಸಮಸ್ಯೆಗಳಿರುವ ಯುವಕರನ್ನ ಗುರುತಿಸಿ ಅವರಿಗೆ ಹಣ ನೀಡುವ ಮೂಲಕ ಆಮಿಷಗಳನ್ನು ಒಡ್ಡುತ್ತಾ ಇತ್ತು. ತಾಂತ್ರಿಕ ಕೌಶಲ್ಯ ಮತ್ತು ಅಪರಾಧ ಪ್ರವೃತ್ತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸವನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ಮಾಡಲಾಗ್ತಾ ಇತ್ತು. ಇಲ್ಲಿ ಇವರಿಂದ ಭದ್ರತಾ ಪಡೆಗಳ ನಿಯೋಜನೆ ಸೇರಿದಂತೆ ಒಂದಷ್ಟು ಸೂಕ್ಷ್ಮ ಪ್ರದೇಶದ ಫೋಟೋ ಮತ್ತು ವಿಡಿಯೋಗಳನ್ನು ತರಿಸಿಕೊಳ್ಳಲಾಗ್ತಾ ಇತ್ತು ಮತ್ತು ಅವುಗಳನ್ನು ಪಾಕಿಸ್ತಾನದ ಹ್ಯಾಂಡ್ಲರ್ಗಳಿಗೆ ವಾಟ್ಸಪ್ ಗುಂಪುಗಳ ಮೂಲಕ ಹಂಚಿಕೊಳ್ಳಲಾಗ್ತಾ ಇತ್ತು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗೆ ಹಂಚಿಕೆಯಾಗ್ತಾ ಇದ್ದ ಪ್ರತಿಯೊಂದು ವಿಡಿಯೋ ಮತ್ತು ಫೋಟೋಗೆ 4 ರಿಂದ 6 ಸಾವಿರ ರೂಪಾಯಿಗಳವರೆಗೆ ಹಣ ಕೊಡಲಾಗ್ತಾ ಇತ್ತು. ಈ ತಂಡ ದೆಹಲಿಯ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣ ಮತ್ತು ಸೋನಿಪತ್ ರೈಲ್ವೆ ನಿಲ್ದಾಣದಂತಹ ಆಯಕಟ್ಟಿನ ಜಾಗಗಳಲ್ಲಿ ರಹಸ್ಯವಾಗಿ ಅಕ್ರಮ CC ಕ್ಯಾಮೆರಾಗಳನ್ನೇ ಅಳವಡಿಸಿ ಸೇನಾ ಮಾರ್ಗಗಳು, ಸೈನಿಕರ ಚಲನೆಯಂಥ ದೃಶ್ಯಗಳನ್ನು ಇಲ್ಲಿಂದ ಸಂಗ್ರಹಿಸಿ ಪಾಕಿಸ್ತಾನದ ಹ್ಯಾಂಡ್ಲರ್ಗಳಿಗೆ ಈ ದೃಶ್ಯಗಳನ್ನು ಮಾರಾಟ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಕಾಶ್ಮೀರದವರೆಗೆ ಸುಮಾರು 50 ಕಡೆಗಳಲ್ಲಿ ಇಂಥ CC ಕ್ಯಾಮೆರಾಗಳನ್ನು ಅಕ್ರಮವಾಗಿ ಹಾಕೋದಿಕ್ಕೆ ಈ ಜಾಲ ಯೋಜನೆಯನ್ನ ಹಮ್ಮಿಕೊಂಡಿತ್ತು ಅಂತ ಕೂಡ ಪೊಲೀಸರು ತಿಳಿಸ್ತಾ ಇದ್ದಾರೆ. ಇನ್ನು ಈ ತಂಡಗಳಿಗೆ ಅವರ ಕೆಲಸಕ್ಕೆ ಕೊಡಬೇಕಾದ ಹಣವನ್ನ ಪಾಕಿಸ್ತಾನದಿಂದ ಪಂಜಾಬ್ನ ಮಧ್ಯವರ್ತಿಗಳ ಮೂಲಕ ವರ್ಗಾವಣೆ ಮಾಡಲಾಗ್ತಾ ಇತ್ತು. ಹವಾಲಾ ಮೂಲಕ ಈ ಹಣ ಬರ್ತಾ ಇತ್ತು ಮತ್ತು ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳು, ಪಂಕ್ಚರ್ ಅಂಗಡಿಗಳು, ಫುಟ್ಪಾತ್ ಅಲ್ಲಿನ ವ್ಯಾಪಾರಿಗಳ ಖಾತೆಗಳಿಗೆ ಈ ಹಣ ರವಾನೆ ಆಗ್ತಾ ಇತ್ತು. ಆ ಮೂಲಕ ಅದು ಇವರನ್ನ ತಲುಪುತ್ತಾ ಇತ್ತು ಅನ್ನೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈಗ ಈ ತಂಡವನ್ನು ಬಂಧಿಸಿರುವ ಪೊಲೀಸರು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇವರ ಜೊತೆ ಇನ್ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿದ್ರು, ಎಲ್ಲೆಲ್ಲಿ ಈ ಜಾಲ ವ್ಯಾಪಿಸಿಕೊಂಡಿದೆ ಅನ್ನೋ ಬಗ್ಗೆ ಹೆಚ್ಚಿನ ತನಿಖೆಗಳು ಕೂಡ ನಡೀತಾ ಇವೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಅಪ್ಡೇಟ್ಸ್ ಮತ್ತು ಭಾರತಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.